Hello guys, welcome back to my YouTube channel. Hello guys, welcome back to my YouTube channel. ನೋಡಿ ಬರ್ತ್ಡೇ ಬ್ಲಾಗ್ ಥರ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇದು ಅವಳದು ಬರ್ಡೇ ಔಟ್ಫಿಟ್ ಅಂದ್ಕೊಂಡಿವಿ. ಸದ್ಯಕ್ಕೆ ಇದೇ ಪರ್ಚೇಸ್ ಮಾಡಿರೋದು. ಶಾಪಿಂಗ್ ಬ್ಲಾಗು ಅಪ್ಲೋಡ್ ಮಾಡಿದ್ದೀನಿ, ನೋಡ್ಕೊಂಡ್ಬನ್ನಿ ನಾವೇನೇನು ತೊಗೊಂಡಿವಿ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಇವಾಗ ಟೆಂಪಲ್ಗೆ ಹೋಗ್ಬರ್ತಾರೆ. ಅದೇ ಇನ್ನೊಂದು ಮೇಲೆ ಇವಳಿಗೆ ಎಷ್ಟು ಆಪ್ಷನ್ ಇದಾವೆ ನೋಡ್ರಿ. ಇದೊಂದು, ಇದು ಒಂದು, ಇದು ಒಂದು, ಇದು ಇಷ್ಟು ಆಪ್ಷನ್ ಇದ್ದಾವೆ. ಇದು ಒಂದಿದೆ. ಏನು ಅಕ್ಕಂತಾಳೆ ನೋಡ್ಬೇಕು ನಾವು. ಅದು ಅಕ್ಕಂತಾಳೆ ಕಿತ್ತಿ ಬಿಸಾಕ್ತಾಳೋ ಗೊತ್ತಿಲ್ಲ. ಇದೇ ಹಾಕಿ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದನ್ನ ಹಾಕೋಣ ಅಂದ್ಕೊಂಡಿದ್ದೀನಿ. ಇದು ಈವ್ನಿಂಗ್ ಪಾರ್ಟಿ ಇದೆಲ್ಲ, ಇದು ಅಷ್ಟಾಗತ್ತಾ, ಇದು ಈವ್ನಿಂಗ್ ಪಾರ್ಟಿಗೆ ಹಾಕ್ತೀನಿ ಗೈಸ್. ಇವತ್ತಿನ ಬ್ಲಾಗ್ ಈ ಥರ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮಾರ್ನಿಂಗ್ ಎದ್ದೀವಿ, ಸಂಡೇ ಅಲ್ವಾ, ಸೊ ಹಾಗಾಗಿ ಇವತ್ತು ಸ್ಪೆಷಲ್ ಏನಿದೆ ಆಮೇಲೆ ಹೇಳ್ತೀನಿ ಸ್ಪೆಷಲ್ ಏನಿದೆ ಅಂತ ಹೇಳ್ಬಿಟ್ಟು. ಇವತ್ತು ಬರ್ಡೇ ಪಾರ್ಟಿಗೆ ಇದು ಕೊನೆಯವಾಗ ನೋಡಿ. ಬ್ಲಾಗ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಓಕೆನಾ? ಮತ್ತೆ ಸಿಗ್ತೀನಿ ನಿಮಗೆ. ಆ್ಯಕ್ಚುಲಿ ಇದು ಅವ್ರ ಹತ್ರ ತೊಗೊಂಬಂದಿದ್ದು ಗೈಸ್. ಅದು ಹಾಕಿದ್ದೀನಿ, ಬೇಡ ಬೇಡ ಚುಚ್ಚು ಅಂತ ತಳ್ತಾ ಇದ್ದು. ಸೊ ಅದು ಚೇಂಜ್ ಮಾಡಿದೆ ನಾನು. ನಾನಿಲ್ಲಿ ರೆಡಿ ಆಗ್ತಾಯಿದ್ದೆ. ಜಸ್ಟ್ ನಾನು ಮೇಕಪ್ ಒಂದೇ ಸ್ವಲ್ಪ ಫೌಂಡೇಶನ್ನ ಹಾಕಿ ರೆಡಿ ಆಗ್ತಾಯಿದ್ದೆ ಗೈಸ್. ಸನ್ಸ್ಕ್ರೀನು ಇತ್ತು. ನನಗೆ ಡಾರ್ಕ್ ಸರ್ಕಲ್ ಆಗಿದೆ, ಅಲ್ಲಿ ಎಲ್ಲೆಲ್ಲಿ ಬ್ಲ್ಯಾಕ್ ಇದೆ ಅಲ್ಲಿ ನನಗೂ ಕನ್ಸಿಲರ್ ಹಚ್ಕೊತಾ ಇದ್ದೆ ಗೈಸ್. ನಾನು ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ. ಯಾವ ಥರ ರೆಡಿ ಆಗಿದ್ದೀನಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಇದು ಪಾರ್ಟ್ 1 ಥರ ಬರ್ತ್ಡೇ ಸೆಲೆಬ್ರೇಷನ್ನು. ಸೊ ಶರ್ವಾನಿದು ಆ್ಯಂಡ್ ವೈಶಾಖದು. ಸಿಂಪಲ್ಲಾಗಿ ಇವಾಗ ಬುಲ್ ಟೆಂಪಲ್ಗೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾಯಿದ್ದೀವಿ. ಮಾರ್ನಿಂಗ್ ಎದ್ದು ತಿಂಡಿ ಎಲ್ಲ ಆಯಿತು, ಬಟ್ ಇನ್ನೂ ಅಡುಗೆ ವೈನಿ ಮಾಡ್ತಾಯಿದ್ರು ಗೈಸ್. ಇನ್ನೂ ಊಟ ಮಾಡಬೇಕಿತ್ತು, ಟಿಫಿನ್ ಮಾಡಬೇಕಿತ್ತು. ಅಡುಗೆ ಪ್ರೊಸೆಸಿಂಗ್ ಎಲ್ಲ ಆಗೋಗಿತ್ತು, ಕುಕ್ಕಿಂಗು. ಸೊ ಹಾಗಾಗಿ ನಾನು ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಲೈಟಾಗಿ ಸಿಂಪಲ್ಲಾಗಿ ಕ್ಯಾಮ್ರಾ ಆನ್ ಮಾಡ್ಕೊಂಡು ತೋರಿಸ್ತಾ ಇದ್ದೆ. ಇದು ಸಿಂಪಲ್ ಮೇಕಪ್, ಲಾಂಗ್ ಲಾಸ್ಟಿಂಗ್ ಇರುತ್ತೆ. ನಾನು ತೊಗೊಂಡಿದ್ದೆ ಎಲ್ಲ ಐಟಮ್ಸ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಲಿಂಕ್ ಪ್ರೊವೈಡ್ ಮಾಡ್ತೀನಿ. ನನಗೆ ಈ ಲುಕ್ಕು ತುಂಬಾ ಇಷ್ಟ ಆಯಿತು, ಯಾಕಂದರೆ ನನಗೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಇಲ್ಲಿ ಲಾಂಗ್ ಲಾಸ್ಟಿಗೆ ಇರುತ್ತೆ. ಇದು ನಿಮಗೆ ಜಾಸ್ತಿನೂ ಹೆವಿ ಅನಿಸಲ್ಲ ಫೇಸಿಗೆ, ಜಾಸ್ತಿ ಏನೋ ಒಂಥರ ಅಂತ ಪ್ಯಾಚ್ನೂ ಅನಿಸಲ್ಲ. ಸಿಂಪಲ್ಲಾಗಿ ಲಾಂಗ್ ಲಾಸ್ಟಿಂಗ್ ಇರುತ್ತೆ ಮೇಕಪ್ ಇದು. ನಾನು ಕಾಡಿಗೆ ಹಚ್ಚಲ್ಲ ಗೈಸ್, ಹಾಗಾಗಿ ನಾನು ಕಾಡಿಗೆ ಹಚ್ಚಿದ್ದಿಲ್ಲ ನಾನು ಅವತ್ತಿನ ದಿನ. ಸೊ ಹಾಗಾಗಿ ಮಸ್ಕಾರ ವಿತ್ ಕನ್ಸಿಲರು ಆ್ಯಂಡ್ ಸ್ಟಿಕ್ಕರು, ಒಂದು ಪೌಡರ್, ಕಂಫರ್ಟ್ ಪೌಡರು. ಸೊ ಅಷ್ಟೇ ರೆಡಿ ಆಗಿಬಿಟ್ಟೆ. ಆದಮೇಲೆ ನಾವು ರೆಡಿಯಾಗಿ ತಿಂಡಿ ತಿಂದ್ಕೊಂಡು ಸ್ಟಾರ್ಟ್ ಆಗಬೇಕಾಗಿತ್ತು ಅವತ್ತು. ಸೊ ತುಂಬ ಎಂಜಾಯ್ ಮಾಡಿದ್ವಿ ನಾವು ತುಂಬಾ ಅವತ್ತಿನ ದಿನ. ಸೊ ಅವತ್ತಿನ ನೈಟೇ ಅವರು ಬಿಡಬೇಕಾಗಿತ್ತು ವೈನರ್ ಊರಿಗೆ. ಸೊ ಹಾಗಾಗಿ ಇದು ಪಾರ್ಟ್ 1 ಪಾರ್ಟ್ 2 ಥರ ಮಾಡಿದ್ದೀನಿ ಗೈಸ್. ವೀಡಿಯೋಸು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆವರೆಗೂ ನೋಡಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಹೊಸದಾಗಿ ನನ್ನ ಚಾನಲ್ ವಿಸಿಟ್ ಮಾಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಇವತ್ತು ಟಿಫನ್ ಮಾಡಿದ್ದು ನಮ್ಮ ವೈನಿ ಒಗ್ಗರಣೆ ಪಕೋಡ, ಆನಿಯನ್ ಪಕೋಡ ಅಲ್ಲಮ್ಮ? ಹಾಂ, ಆನಿಯನ್ ಬಜ್ಜಿ. ಬರ್ಡೇ ಗರ್ಲ್ ಛೋಟಾ ಮೋಟಾ. ಸೊ ಇವತ್ತು ಮುಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟೆ ನಾವು ಹಿಂದಿನ ದಿನ ಮಲ್ಲಿಗೆ ಹೂವು ಅಂತ ತೊಗೊಂಡಿವಿ ಗೈಸ್. 1/4 kg ಎಲ್ಲ ಕಟ್ಟಿಟ್ಕೊಂಡ್ವಿ. ಮಲ್ಲಿಗೆ ಹೂವು ಮುಡ್ಕೊತಾ ಇದ್ದೀವಿ. ನನಗೆ ತುಂಬಾ ಇಷ್ಟ ಮಲ್ಲಿಗೆ ಹೂವು, ಗುಂಡು ಮಲ್ಲಿಗೆ. ಮುಡ್ಕೊಂಡು ರೆಡಿ ಆದ್ವಿ. ಲಾಸ್ಟಿಗೆ ಸ್ಟಾರ್ಟ್ ಆದ್ವಿ ಗೈಸ್. ಸೊ ಯಾಕೆ ಅಂತದೀನಿ ಹೇಳಿ, ನನಗೆ ತುಂಬಾ ಇಷ್ಟ ಆಯಿತು ಈ ಲುಕ್ಕು. ಸೊ ಈ ಥರ ರೆಡಿ ಆಗಿದ್ದೀನಿ. ಟೆಂಪಲ್ಗೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು. ಸೊ ಇವತ್ತು ಸ್ಪೆಷಲ್ ಏನಪ್ಪ ಅಂತಂದರೆ ನನ್ನ ಮಗಳು ವೈಶಾಖ ಹುಟ್ಟಿದ ಹಬ್ಬ ಆ್ಯಂಡ್ ನನ್ನ ಸೊಸೆ ಶರು ಹುಟ್ಟಿದ ಹಬ್ಬನೂ ಇವತ್ತೇ. ಸೊ ಸ್ಪೆಷಲ್ ಎಂತ ಅಂದರೆ ಇದೇ ಮಂತಲ್ಲಿ ಇಬ್ಬರದ್ದು ಒಂದೇ ದಿನ ಡೇಟ್ ಒಂದೇ ಹುಟ್ಟಿದ ಹಬ್ಬ ಬಂದಿದೆ ಆ್ಯಂಡ್ ಒಂದೇ ಫ್ಯಾಮ್ಲಿಯಲ್ಲೇ ಬಂದಿದೆ. ಅದೇ ನಮಗೆ ಸ್ಪೆಷಲ್ ಅಂತ ಅಂದ್ಕೋಬೋದು. ಸೊ ಬೆಳಗ್ಗೆ ಎದ್ದು ಕೆಲಸ ಮುಗಿಸ್ಕೊಂಡು ತಿಂಡಿನೇ ಇವಾಗ ಆಯಿತು. ರೆಡಿ ಆಗಿದ್ದೀನಿ. ಅವರೆಲ್ಲ ಆಟ ಆಡ್ತಿದ್ದಾರೆ. ಈ ಥರ ರೆಡಿ ಆಗಿದ್ದೀನಿ, ಟೆಂಪಲ್ಗೆ ಹೋಗ್ಬೋಣ ಅಂತ ಹೇಳ್ಬಿಟ್ಟು. ಸೊ ಈಗ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಗೈಸ್. ಇವತ್ತಿನ ಬ್ಲಾಗ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ನೋಡ್ತಾ ಇರಿ. ಡೋಂಟ್ ಮಿಸ್ ಇಟ್ ಎಂಡ್ವರೆಗೂ. ತುಂಬ ಚೆನ್ನಾಗಿರುತ್ತೆ ವಿಡಿಯೋ. ಸೊ ಎಂಟರ್ಟೈನ್ಮೆಂಟ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಬುಲ್ ಟೆಂಪಲ್ಗೆ ಹೋಗ್ಬರೋಣ ಅಂತ ಅಂದ್ಕೊಂಡಿವಿ. ನಾನು ಇವತ್ತು ಬುಲ್ ಟೆಂಪಲ್ಗೆ ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ.
ಸೊ ನೋಡೋಣ ಬ್ಲೂ ಟೆಂಪಲ್ ಹೇಗಿದೆ, ನೀವು ಲೈಟಾಗಿ ತೋರಿಸ್ಕೊಡ್ತೀನಿ, ನೋಡಿಲ್ಲ, ನೋಡಬೇಕು. ಸೊ ಹೇಗಿದೆ ಅಂತ ಹೇಳ್ತೀನಿ ನಿಮಗೆ. ವಿಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ ನೋಡಿ. ಸ್ವಲ್ಪ ಎಲ್ಲ ಗಲಾಟೆ ಇದೆ, ಮೆಸ್ಸಿಯಾಗಿದೆ. ಸೊ ಹಾಗಾಗಿ ಬಿಟ್ಬಿಟ್ಟು ರೆಡಿ ಆಗಿದ್ವಿ. ಇನ್ನು ಟೈಮ್ 10:30-11 ಗಂಟೆ ಆಗ್ತಾ ಇದೆ. ಸೊ ಲೇಟ್ ಆಯಿತು. ಲೆಟ್ಸ್ ಗೆಟ್ ಬ್ಲಾಗ್ ಸ್ಟಾರ್ಟೆಡ್. ಆ್ಯಂಡ್ ನನ್ನ ಮಗಳು ಹೇಗೆ ರೆಡಿ ಆಗಿದ್ದಾಳೆ ಹಂಗೆ ಕಮೆಂಟ್ ಮಾಡಿ. ಸೊ ನಿಮ್ಮೆಲ್ಲ ಆಶೀರ್ವಾದ ನನ್ನ ಮಗಳು ಸದಾ ಹೀಗೆ ಇರಲಿ ಅಂತ ಹೇಳ್ತೀನಿ. ಸೊ ಇದೇ ಮಂತಲ್ಲಿ ಇನ್ನು ವ್ಲಾಗ್ಸ್ ಎಂಟರ್ಟೈನ್ಮೆಂಟ್ ವೀಡಿಯೋಸ್ ಬರ್ತಾನೆ ಇರ್ತೇವೆ. ವೀಡಿಯೋಸ್ ನೋಡಿ ನನ್ನ ಪ್ರೊಫೈಲ್ ಒಂದ್ಸಾರಿ ಓಪನ್ ಮಾಡಿ ನೋಡಿ, ಓಕೆನಾ? ಸೊ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದಾರೆ, ಪ್ಲೀಸ್ ಬೆಲ್ಲೈಕ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಎಂಡ್ ಒಳಗೆ ನೋಡಿ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಲೆಟ್ಸ್ ಗೆಟ್ ಇಟ್ ದ ಸ್ಟಾರ್ಟೆಡ್ ವಿಡಿಯೋ. ಅಲ್ಲ ಅವಾಗ ತೊಗೊಂಡಿದ್ದು ಓಕೆ, ಹಿಂಗಾಗುತ್ತೆ. ತೀರಾ 7-8 ಅವ್ರಿಲ್ಲ ಅಂದ್ರು, ಬೇರೆ ಆಪ್ಷನ್ ಇಲ್ಲದೆ ಅವ್ರ ಅಪ್ಪಾಜಿ ಗೋಲ್ಡ್ ಅಂದ್ರಲ್ಲ, ಶಾಪ್ ತಿರುಗಿ ಸಾಕಾಗಿತ್ತು. ಸಿಕ್ಕಿದ್ದ ಅಂತೇಳಿ ಇಲ್ಲ ತಗೊಂಡ್ಬಿಟ್ಟೆ. ಚೆನ್ನಾಗಿದೆ ಇದು. ಇದಾಕ್ಲಾ ಸುಮ್ಮನೆ ಬೇಡ ಬೇಡ. ಹಾಯ್, ಕ್ಲಿಪ್ ಸೂಪರ್. ನಾನು ನೋಡಿಲ್ಲಲ್ಲ ವೈಶಿ, ನೀವು ಕ್ಲಿಪ್ ಸೂಪರ್ ಆಗಿರೋ ಕ್ಲಿಪ್ಪು. ಚೈನ್ ಹಾಕ್ಲೇನೆ. ಜಡೆ ಹಾಕಿದ ತಕ್ಷಣ ಮತ್ತೆ ಆಟ ಆಡ್ಕೊಂತ ಮತ್ತೆ ಕಿತ್ಕೊಂಡ್ಲು ಗೈಸ್. ಮತ್ತೆ ಹಾಕ್ತಾ ಇದ್ದೆ ಜಡೆಯಲ್ಲಿ. ಎಷ್ಟು ಗಲಾಟೆ ಮಾಡ್ತಾಳೆ ಅಂದರೆ, ಒಂದು ಡ್ರೆಸ್ ಹಾಕೋಕ್ಕೆ ಎಷ್ಟು ವಾದ ಮಾಡ್ತಾಳೆ ನನ್ನ ಹತ್ರ. ಚುಚ್ಚುತ್ತೆ ಅಂತಾಳೆ. ಬಂದು ಏನು ಚುಚ್ಚಲ್ಲಮ್ಮ ಅಂತೇಳ್ಬಿಟ್ಟು 2-3 ಡ್ರೆಸ್ಗಳು ಚೇಂಜ್ ಮಾಡಿದ್ವಿ. ಸೊ ಈ ಡ್ರೆಸ್ ಬಂದುಬಿಟ್ಟು ತುಂಬಾ ಇಷ್ಟ ಆಯಿತು, ಚೆನ್ನಾಗಿ ಕಾಣ್ತಾ ಇತ್ತು ಅವಳಿಗೂ. ಸೊ ಹಾಕಿದೆ ಈ ಡ್ರೆಸ್ ಹೋಗಿ ಅಂತ ಹೇಳಿ ಹೇಳ್ದೆ ಗೈಸ್. ಕೊಟ್ಟಿದ್ದಬ್ಬ ಇವಳ್ದು ಅವಳದು 2 ಮೆಂಬರ್ಸ್, ಒಂದೇ ಫ್ಯಾಮಿಲಿ, ಒಂದೇ ಡೇಟ್, ಒಂದೇ ಮಂತ್. ಮಿರಾಕಲ್ ಅಲ್ವಾ? ಅಲ್ಲ ಶೇರು, ಇಲ್ಲಿ ತೋರ್ಸು ಮಕ್ಕ, ಮಾತಾಡೋ ಅಲ್ಲ. ಇವನ್ ಬಂದು ಇವಾಗ ಮಾಡಿ, ಇವಾಗ ರೆಡಿಯಾಗಿರಾ? ಟೆಂಪಲ್ಗೆ ಹೋಗ್ಬರೋಣ? ಆಯ್ ಮಾಡು. ಹಂಗೆ ಮಾಡಬಾರ್ದು. ಸರಿ, ನೀನು ಸ್ಕೂಲ್ಗೆ ಹೋಗ್ತೀಯಲ್ಲ ಮಗ್ನ? ಬ್ಯಾಗ್ ತೊಗೊಂಬಂದ್ರಲ್ಲ ನೀವು ನಿನ್ನೆ? ಗವ್ವಿ ಇವತ್ತು ತಗೊಂಬರ್ಬಾರ್ದು. ತೋರಿಸು. ತೋರ್ಸು ನೋಡ್ರಿ, ಅವ್ರು ನಿನ್ನೆ ಬ್ಯಾಗ್ ತೊಗೊಂಬಂದಿದ್ದ. ಅವನು ತೋರಿಸ್ತಾ ಇದ್ದಾನೆ. ತೋರಿಸು ಅಂತ ಅವನು ತೋರಿಸ್ತಾ ಇದ್ದಾನೆ. ಓಕೆನಾ? ಸ್ಕೂಲ್ ಬ್ಯಾಗ್ ಅಂತೇಳಿ. ಸ್ಕೂಲ್ ಬ್ಯಾಗ್. ಸ್ಟಾರ್ಟ್ ಆದ್ವಿ. ಅವಳು ತಿಂಡಿ ತಿನ್ನೋಕ್ಕೂ ಹಠ ಮಾಡ್ತಾಯಿದ್ಲು, ಎತ್ಕೊ ಅಂತ ಇದ್ಲು. ಇಲ್ಲಿಂದ ನಾವು ಟೆಂಪಲ್ ಡೈರೆಕ್ಟಾಗಿ ರೀಚ್ ಆದ್ವಿ ಗೈಸ್. ಯಾಕೆಂದರೆ 2 ಆಟೋ ಮಾಡಬೇಕಾಗಿತ್ತು. ಒಂದು ಆಟೋದಲ್ಲಿ ನಮ್ಗೆ ಆಗಲಿಲ್ಲ, ಒಂದು ಆಟೋದಾಗ ಅವ್ರು ಹೋದರು, ಇನ್ನೊಂದು ಆಟೋದು ನಾವು ಇಲ್ಲಿ ಬಂದಿತ್ತು. ಬುಲ್ ಟೆಂಪಲ್ ರೀಚ್ ಆಗಿತ್ತು. ತುಂಬ ಜನ ಇದ್ದರು ಅವತ್ತಿನ ದಿನ. ಸೊ ಹಾಗೆ ಒಂದು ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನೀವೆಲ್ಲ ಯಾರಾದ್ರೂ ನೋಡಿದ್ರೆ ಬುಲ್ ಟೆಂಪಲ್ ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ. ನನಗೆ ಫಸ್ಟ್ ಟೈಮ್ ನಾನು ನೋಡಿದ್ದೆ ಬುಲ್ ಟೆಂಪಲ್, ನನಗೆ ತುಂಬಾ ಇಷ್ಟ ಆಯಿತು. ನನಗೆ ಬಸವಣ್ಣ ವಿಗ್ರಹ ನೋಡಿದ ತಕ್ಷಣ ಏನೋ ಒಂದು ಮೈಯಲ್ಲಿ ಜುಂಬ ಅನ್ನಿಸ್ತು. ಅಷ್ಟು ದೊಡ್ಡದು ವಿಗ್ರಹ. ಆ್ಯಂಡ್ ಒಳಗಡೆ ಹೋದ ತಕ್ಷಣ ಒಂಥರ ವೈಬ್ರೇಟ್ ಪಾಸಿಟಿವ್ ಇರುತ್ತಲ್ವ, ಆ ಥರ ಫೀಲಿಂಗ್ ಆಯಿತು. ತುಂಬಾ ನನಗೆ ಖುಷಿ ಆಯಿತು, ತುಂಬ ಇಷ್ಟ ಆಯಿತು ನನಗೆ ಅದು ಟೆಂಪಲು. ನಿಮ್ಗೆ ಹೇಗೆ ಅನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡಿರೋದು. ನನಗೆ ದೊಡ್ಡ ಗಣಪತಿ ನೋಡಿದ್ದು ಕೂಡ ನಾನು ಫಸ್ಟ್ ಟೈಮ್. ನಾನು ದೊಡ್ಡ ಗಣಪತಿ ಟೆಂಪಲ್ ಆ ಕಡೆ ಸೈಡು ದೊಡ್ಡ ಬಸವಣ್ಣ ನನಗೆ ತುಂಬಾ ಚೆನ್ನಾಗಿ ಅನ್ನಿಸ್ತು. ಅಲ್ಲಿ ಕೂತ್ಕೊಂಡು ದರ್ಶನ ಮಾಡ್ಕೊಂಡ್ವಿ. ಅಲ್ಲೆಲ್ಲ ವೀಡಿಯೋ ಮಾಡಬಾರ್ದು ಅಂತ ಹೇಳಿದರು, ವೀಡಿಯೋ ಮಾಡ್ತಾಯಿದ್ರೆ ಮಾಡಬೇಡಿ ಅಂತ ಹೇಳ್ತಾಯಿದ್ರು. ಸೊ ಹಾಗೆ ಒಂದು ಸಣ್ಣ ಕ್ಲಿಪ್ಗಳು ತೊಗೊತಾ ಇದ್ವಿ, ಪ್ರದರ್ಶನ ಮಾಡಿಕೊಂಡು ಅಲ್ಲಿ ಫೋಟೋ ತೆಕ್ಕೊಂಡು ಇಲ್ಲಿ ಕೂತ್ಕೊಂಡು ಒಂದು ರೀಲ್ ಮಾಡ್ಕೊತಾ ಇದ್ವಿ ಗೈಸ್. ಸೊ ಇಲ್ಲಿ ನಾನು ತೆಗಿತಾಯಿದ್ರೆ ತೆಗಿಬೇಡ ಅಂತಂತಾಯಿದ್ರು, ಗೊತ್ತಿಲ್ಲ. ಬಿಕಾಸ್ ನಮಗೆ ವೀಡಿಯೋ ಮಾಡಬೇಕಾ ಇಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಲೈಟಾಗಿ ನಾನು ಕ್ಲಿಪ್ ತೊಗೊಂಡಿದ್ದೀನಿ. ನೀವೆಲ್ಲ ಯಾರು ನೋಡಿಲ್ಲ ಅಂದರೆ ನೋಡಿ, ತುಂಬ ಚೆನ್ನಾಗಿದೆ ಟೆಂಪಲ್ಲು. ಸೊ ನಾವು ಹೋಗಿದ್ದ ದಿನ ತುಂಬಾ ರಶ್ ಇತ್ತು. ಸಂಡೇ ಕೂಡ ಐ ಥಿಂಕ್ ರಶ್ ತುಂಬಾ ಇತ್ತು ಗೈಸ್. ನನಗೆ ತುಂಬ ಖುಷಿ ಆಯಿತು ನೋಡಿ, ಗಣಪ ಹೇಗೆ ಕೂತಿದ್ದಾರೆ ಅಂತೇಳ್ಬಿಟ್ಟು. ತುಂಬ ನೋಡ್ತಾ ಇದ್ದರೆ ಎದ್ದು ಬರ್ತಾರೆ ನಂಗೆ ಫೀಲಿಂಗ್ ಆಯಿತು. ಹೊರಗಡೆ ಬಂದಮೇಲೆ ಆಚೆಯಿಂದ ನಾನು ಕ್ಲಿಪ್ ತೊಗೊಂಡಿರೋದು ನಾನಿಲ್ಲಿ. ತುಂಬ ಖುಷಿ ಆಯಿತು. ಇಲ್ಲ ಹೋಗು, ಇಲ್ಲ ಬಾಮ.
渐消散，曙光在天边浮现。 ಆ್ಯಕ್ಚುಲಿ ನಾನು ಗಣಪತಿ ಬಸವಣ್ಣ ಒಂದೇ ಕಡೆ ಇದ್ದಾರೆ ಅಂದ್ಕೊಂಡೆ, ಬಟ್ ಗಣಪತಿ ಈ ಕಡೆ ಇದ್ದಾರೆ, ಬಸವಣ್ಣ ಆ ಕಡೆ ಇದ್ದಾರೆ. ಇಲ್ಲಿ ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೇಕಂತ ಹೇಳಿದ್ರು. ಆ ಕಡೆ ಈ ಕಡೆ ಅಕ್ಕಪಕ್ಕ ಸೂಪರ್ ಡೆಕೋರೇಷನ್ ಮಾಡಿದರು. ನೋಡಿದ ತಕ್ಷಣ ಹೊರಗಿಂದ ಎಷ್ಟು ದೊಡ್ಡದಾಗಿ ಕಾಣ್ತಾಯಿದ್ರು ಅಂದರೆ ತುಂಬ ದೊಡ್ಡದು ಕಾಣ್ತಾ ಇತ್ತು. ನಾನು ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೆ ಗೈಸ್, ಸರಿಯಾಗಿ ಕ್ಯಾಪ್ಚರ್ ಆಗಿಲ್ಲ. ಈಗ ನೋಡಿ ಕ್ಯಾಪ್ಚರ್ ಆಗಿದೆ. ಒಳಗಡೆ ಎಂಟ್ರಿ ಆಗ್ತಾ ಇರ್ಬೇಕಾದ್ರೆ ವಿಡಿಯೋ ಮಾಡಿಬಿಡಿ ಅಂತ ಹೇಳ್ತಾಯಿದ್ರು. ಸೊ ಹಾಗೆ ನಾನು ಲೈಟಾಗಿ ಕ್ಲಿಪ್ ತೊಗೊಂಡು ಹೊರಗೆ ಬಂದ ತಕ್ಷಣ ಹೊರಗಡೆ ಈ ಥರ ಹಾಕಿದ್ದಾರೆ ಸೈಡಿಗೆ. ತುಂಬ ಐಟಮ್ಸ್ ಇದ್ದವು, ಚೆನ್ನಾಗಿದ್ದವು ಐಟಮ್ಸ್ ಎಲ್ಲ. ಇಲ್ಲಿ ನೋಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ಅಲ್ಲೇ ಕೂತ್ಕೊಂಡಿದ್ವಿ, ತಂಪು ಇರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೇ ಸ್ವಲ್ಪ ರಿಲ್ಯಾಕ್ಸ್ ಆದ್ವಿ. ತುಂಬಾ ಕಾಲು ಸುಡ್ತಾಯಿತ್ತು ಗೈಸ್, ತುಂಬಾ ಬಿಸಿಲಿತ್ತು ಆವತ್ತಿನ ದಿನ. ಇಲ್ಲಿ ಈ ಥರ ಫೋಟೋ ಸೆಲ್ಫಿ ತಗೊತಾ ಇದ್ವಿ. ಇಲ್ಲಿಂದ ಪ್ರಸಾದ ಕೊಡ್ತಾಯಿದ್ರು, ಪ್ರಸಾದ ತೊಗೊಳಕ್ಕೆ ಬಂದ್ವಿ ಗೈಸ್. ಇಲ್ಲಿ ತುಂಬಾ ಚೆನ್ನಾಗಿದೆ ಟೆಂಪಲ್ಲು, ನನಗೆ ತುಂಬ ಖುಷಿ ಆಯಿತು. ಈವ್ನಿಂಗ್ ಕೂಡ ಬರ್ತ್ಡೇ ಪಾರ್ಟಿ ಇದೆ ಗೈಸ್. ಪಾರ್ಟ್ 2 ಪಾರ್ಟ್ 1 ಥರ ವಿಡಿಯೋ ಸ್ಪ್ರೆಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಹೀಗೆ ವಿಡಿಯೋ ಲೆಂತ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಮನೆಗೆ ಬಂದು ಅಡುಗೆ ಮಾಡ್ಕೊಂಡು ಊಟ ಮಾಡಬೇಕಾಗಿತ್ತು. ಸೊ ಅಲ್ಲೇ ಲೇಟ್ ಆಗಿತ್ತಲ್ವಾ, ಸೊ ಹಾಗಾಗಿ ಅತ್ತೆ ಹಿಂದೆ ಯಾರು ಬಂದ್ರೆ ಹಿಂದೆ ಬಂದರೆ ಹೇಳ್ರಿ ಯಾರು. ಸೊ ಮನೆಗೆ ಬಂದ್ವಿ ಗೈಸ್. ಊಬರ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ ಇಲ್ಲಿ. ಹಾಗೆ ಒಂದು ಜ್ಯೂಸ್ ಕೊಡೋಣ ಅಂತ ಹೇಳ್ಬಿಟ್ಟು ಶರು ವೈಶು ಎಲ್ಲ ಜ್ಯೂಸ್ ಕೊಡೋಣ ಅಂತ ಅಂದರೆ ನಿಂತ್ಕೊಂಡಿದ್ವಿ. ಸೊ ಊಬರ್ ಬೇಗ ಬುಕ್ ಆಗಿದ್ದಿಲ್ಲ, ಊಬರ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಅಲ್ಲಿಂದ ಮನೆಗೆ ಬಂದು ಊಟ ಮಾಡಿದ್ವಿ. ಸೊ ಇವಾಗ ಪಾರ್ಟಿ ಇದಲ್ವಾ, ಸೊ ಹಾಗಾಗಿ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಇದು ಪಾರ್ಟ್ 2 ಬ್ಲಾಗ್ ಆಗಿರುತ್ತೆ ಗೈಸ್. ನಾನು ಪಾರ್ಟ್ 2 ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಫಸ್ಟ್ ಪಾರ್ಟ್ 1 ಬರ್ತ್ಡೇ ಬ್ಲಾಗ್ ಅಪ್ಲೋಡ್ ಮಾಡಿರ್ತೀನಿ, ನೋಡ್ಕೊಂಡ್ಬಂದು. ಈಗ ಪಾರ್ಟ್ 1ನಲ್ಲಿ ಟೆಂಪಲ್ಗೆ ಹೋಗಿ ಬಂದ್ವಿ, ಅಲ್ಲಿಂದ ಬ್ಲಾಗ್ ಎಂಡ್ ಮಾಡಿದ್ದೀನಿ. ಇವಾಗ ಬ್ಲಾಗ್ ಪಾರ್ಟ್ 2 ಮಾಡ್ತಾಯಿದ್ದೀನಿ. ಅಡುಗೆ ಮಾಡ್ಕೊತಾ ಇದ್ವಿ. ಸ್ಪೆಷಲು ಪನ್ನೀರ್ ಬಟರ್ ಮಸಾಲ ಮಾಡಿದ್ದೀನಿ ಇವತ್ತಿನ ಸ್ಪೆಷಲ್ಲು. ಸ್ವೀಟ್ ಬಂದುಬಿಟ್ಟು ತೋರಿಸಿ, ಐಗ್ರೀವ ಮಾಡಿದ್ದೀನಿ ಸ್ವೀಟು, ಐಗ್ರೀವ. ಓಕೆನಾ? ತುಂಬ ಲೇಟ್ ಆಯಿತು ಅಡುಗೆ ಆಗೋದು, ತುಂಬ ಲೇಟ್ ಆಗಿದೆ. ಪಟಾಪಟ ಅಂತಂದು ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ರೈಸ್ ಒಂದೇ ಇಡಬೇಕು ಇವಾಗ, ಓಕೆನಾ? ರೈಸ್ ಒಂದೇ ಮಾಡ್ಕೊಂಡು ಊಟ ಮಾಡ್ಕೋಬೇಕು. ಅದಾದಮೇಲೆ ಈವ್ನಿಂಗ್ ಬರ್ಡೇ ಪಾರ್ಟಿ ಇರುತ್ತೆ ಗೈಸ್, ಅದು ಸ್ಟಾರ್ಟ್ ಮಾಡ್ಕೋಬೇಕು. ಇವತ್ತು ಅಸಲು ರೆಸ್ಟ್ ನೋ ರೆಸ್ಟ್. ಕುತ್ಕೊಂಡಲ್ಲ ಹಿಂಗೆ ಅಡುಗೆನೇ ಮಾಡ್ಕೊತ, ಬೆಳಗ್ಗೆ ಟಿಫಿನ್ ಮಾಡ್ಕೊತ, ಇವಾಗ ಅಡುಗೆ ಮಾಡ್ಕೊತ ಹಿಂಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಗೈಸ್. ಓಕೆನಾ? ನಮ್ಮದು ಬರ್ತ್ಡೇ ಪಾರ್ಟಿ ಹೇಗಾಯಿತು ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಹೊಸದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಪ್ರೊಫೈಲ್ ಓಪನ್ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಹಾಗೆ ಲೈಕ್ನ ಕ್ಲಿಕ್ ಮಾಡಿ. ವಿಡಿಯೋ ಎಂಡ್ವರೆಗೂ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವಿಡಿಯೋ ಇದು. ಊಟ ಮಾಡಿಕೊಂಡು ನಿಮಗೆ ಮತ್ತೆ ಸಿಗ್ತೀನಿ. ನಿಮಗೆ ಸ್ವಲ್ಪ ಬರ್ಡೇ ಸ್ಪೆಷಲ್ ಅಲ್ವಾ, 2 ಮೆಂಬರ್ಸ್ ನಮ್ಮ ಮನೆಯಲ್ಲಿ. ಫಸ್ಟ್ ನಮ್ಮ ಮನೆಯಲ್ಲಿ 2 ಮೆಂಬರ್ಸ್ ಬರ್ಡೇ ಒಂದೇ ದಿನ, ಒಂದೇ ಡೇಟ್, ಒಂದೇ ಮಂತಲ್ಲಿ ಮಾಡ್ಕೊತಿದ್ವಿ. ಸ್ವಲ್ಪ ಡೆಕೋರೇಷನ್ ಇದೆ, ಓಕೆನಾ? ಇವತ್ತು ಕ್ಯಾಮರಾಮ್ಯಾನ್ ಬಂದುಬಿಟ್ಟು ಬರ್ಡೇ ಗರ್ಲೇ ಗಾಯ್ಸ್. ಸ್ಪೆಷಲ್ ಅಂದರೆ ಅದೇ ಬರ್ತ್ಡೇ ಗರ್ಲ್ ಇವತ್ತು, ಓಕೆನಾ? ಕ್ಯಾಮ್ರಾಮ್ಯಾನ್ ಅವಳೇ. ನಾ ಏನು ಮಾಡ್ದೆ ಅತ್ತೆ, ಬ್ಲಾಗ್ ಮಾಡಲ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಲ? ಒಬ್ಬ ಈ ಥರ ಕೇಳೋದು ನನಗೆ ಒಬ್ರು ಇದ್ದರೆ ಸಾಕಪ್ಪ ಅಂದ್ಬಿಡೋದು ನನಗೆ. ಮಾಡೋದು ಬರ್ತ್ಡೇ ಕ್ರೆಡಿಟ್ ಕೋರ್ಸ್ದು ಶರ್ವಾಣಿ, ಓಕೆನಾ? ಆ ಬ್ಯಾಗ್ ತಗೊಂಡಾಗಿಂದ ಬ್ಯಾಗ್ ಹಾಕೊಂಡು ಬಿಡ್ತಾನೆ ಇಲ್ಲ ಇವನು. ಹಾಕೊಂಡು ಓಡಾಡ್ತಿದ್ದಾನೆ. ಸ್ಕೂಲಿಗೆ ಹೋಗ್ತಾನಿಲ್ಲ ಗೊತ್ತಿಲ್ಲ, ಇಂಟ್ರೆಸ್ಟ್ ಇರುತ್ತೆ ಗೊತ್ತಿಲ್ಲ. ಬ್ಯಾಗ್ ಮಾತ್ರ ತಂದಾಗಿಂದ ತುಂಬ ಇಂಟ್ರೆಸ್ಟ್ ತೋರಿಸಿ ಹಾಕ್ಕೊಂತಿದ್ದಾನೆ ಅವನು, ಓಕೆನಾ? ಈಗ ಅಡುಗೆ ಎಲ್ಲ ಮುಗೀತು. ಅಡುಗೆ ಮುಗಿತೀವಿ. ಸೊ ಊಟ ಮಾಡೋದು 4 ಗಂಟೆ 4:15 ಆಗ್ತಾಯಿದೆ. ಊಟ ಮಾಡಿದ ತಕ್ಷಣ ನಾನು ಮತ್ತೆ ಸಿಗ್ತೀನಿ. ಡೆಕೋರೇಷನ್ ಮಾಡ್ಬೇಕಾದ್ರೆ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ಕೊತೀನಿ. ಇವಾಗ ಪನ್ನೀರ್ ಬಟರ್ ಮಸಾಲ ಮಾಡೋದಕ್ಕೆ ಕಾರಣ ಏನು ಅಂತಂದರೆ, ನಮ್ಮ ಬರ್ಡೇ ಗರ್ಲ್. ನಾನು ಯಾವಾಗ ಅತ್ತೆ ಅಡುಗೆ ಏನು ಮಾಡಿದ್ದೀರಿ ಫೋನ್ ಮಾಡಿ ಮಾತಾಡ್ಬೇಕಾದ್ರೆ, ಅತ್ತೆ ಅಡುಗೆ ಏನು ಮಾಡಿದ್ದೀರಿ ಅಂತ ಕೇಳ್ತಾಳೆ ಅವಳು. ಈ ಥರ ಚಪಾತಿ ಪನ್ನೀರ್ ಬಟರ್ ಮಸಾಲ ಮಾಡ್ಕೊಂಡಿದ್ದೀನಮ್ಮ ಅಂತಂದರೆ
ಪನ್ನೀರ್ ಬಟರ್ ಅಷ್ಟೇ ಈ ಸಾರಿ ಬಂದಾಗ ನಾನು ಮಾಡಿಕೊಡಿ ಅಂತ ಕೇಳಿದ್ರು. ನನಗೆ ಇವತ್ತು ನೆನಪಾಯಿತು, ಅವಳಿಗೋಸ್ಕರ ಪನ್ನೀರ್ ಬಟರ್ ಮಸಾಲ ಮಾಡ್ತಿದ್ದೀನಿ. ಓಕೆನಾ. ರೈಸ್ ವಿತ್ ಐಗ್ರೀವ, ಅವಳು ಕುಣಿತಿದ್ದಾಳೆ ಆ ಕಡೆ ಸೈಡು. ಐಗ್ರೀವ ಸ್ವೀಟು. ಸೊ ಜಾಸ್ತಿ ಅಡುಗೆ ಇಟ್ಕೊಂಡಿಲ್ಲ ಗೈಸ್, ಯಾಕಂದರೆ ತುಂಬ ಲೇಟಾಗಿ ಹೋಗಿದೆ. ಯಾಕಂದರೆ ಇವರು ಇವತ್ತು ನೈಟೇ ಬಿಡಬೇಕಂತೆ, ಅಲ್ಲಿ ಅಣ್ಣ ವೇಟ್ ಮಾಡ್ತಾರೆ. ಸೊ ಬಟ್ಟೆ ಪಾರ್ಟಿ ಇದೆ ಅಲ್ವಾ, ಸೊ ಅಡುಗೆ ಜಾಸ್ತಿ ಇಟ್ಕೊಂಡಿಲ್ಲ. ಹಾಗಾಗಿ ಊಟ ಮಾಡಿಕೊಂಡು ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿ ಡೆಕೋರೇಷನ್ ಐಟಮ್ ಮಾಡಬೇಕು ಸ್ವಲ್ಪ. ಓಕೆನಾ. ಸೊ ಗೈಸ್ ಈಗ ತಾನೇ ಮನೆಗೆ ಬಂದ್ವಿ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಂತ ಅಂದ್ಕೊಂಡಿದ್ದೀನಿ. ಸೊ ಲೆಂತ್ ಆಗುತ್ತೆ. ಸೊ ಈವ್ನಿಂಗಿಂದ ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊತೀನಿ. ಈವ್ನಿಂಗ್ ಬರ್ತ್ಡೇ ಪಾರ್ಟಿ. ಸೊ ಈ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಮತ್ತು ಮುಂದಿನ ವಿಡಿಯೋ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಯು.